ನಮಸ್ಕಾರ ಪ್ರಿಯ ವೀಕ್ಷಕರೇ, ಹಿಸ್ಟ್ರಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ T20 ವರ್ಲ್ಡ್ ಕಪ್ ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು, T20 ವರ್ಲ್ಡ್ ಕಪ್ ಅನ್ನು ಮೊದಲ ಬಾರಿಗೆ ತನ್ನ ತಂಡಕ್ಕೆ ಗೆಲ್ಲಿಸಿಕೊಟ್ಟ ನಾಯಕ ಯಾರು, ಎಲ್ಲವನ್ನು ಪೂರ್ತಿಯಾಗಿ ನೋಡೋಣ ಬನ್ನಿ. ಎರಡು 2007 ಸೌತ್ ಆಫ್ರಿಕಾದಲ್ಲಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೈನಲ್ನಲ್ಲಿ ಎದುರಾದಾಗ ಇಂಡಿಯಾ T20 ವರ್ಲ್ಡ್ ಕಪ್ ಅನ್ನು ಮೊದಲ ಬಾರಿಗೆ ಗೆದ್ದಿತ್ತು. ಟೀಮ್ ಇಂಡಿಯಾದ ನಾಯಕ MS ಧೋನಿ. 2009 ಇಂಗ್ಲೆಂಡ್ನಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಪಾಕಿಸ್ತಾನ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು ಮತ್ತು ಪಾಕಿಸ್ತಾನ ಕ್ಯಾಪ್ಟನ್ ಯೂನಿಸ್ ಖಾನ್. 2010 ವೆಸ್ಟ್ ಇಂಡೀಸ್ನಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಇಂಗ್ಲೆಂಡ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು ಮತ್ತು ಇಂಗ್ಲೆಂಡ್ ಕ್ಯಾಪ್ಟನ್ ಪೌಲ್ ಕಾಲಿಂಗ್ವುಡ್. 2012 ಶ್ರೀಲಂಕಾದಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ವೆಸ್ಟ್ ಇಂಡೀಸ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು, ವೆಸ್ಟ್ ಇಂಡೀಸ್ ಕ್ಯಾಪ್ಟನ್ ಡೇರಿನ್ ಸ್ಯಾಮಿ. 2014 ಇಂಡಿಯಾದಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಶ್ರೀಲಂಕಾ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು, ಶ್ರೀಲಂಕಾ ಕ್ಯಾಪ್ಟನ್ ಲಸಿತ್ ಮಲಿಂಗ. 2016 ಇಂಡಿಯಾದಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ವೆಸ್ಟ್ ಇಂಡೀಸ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು, ವೆಸ್ಟ್ ಇಂಡೀಸ್ ಕ್ಯಾಪ್ಟನ್ ಡೇರಿನ್ ಸ್ಯಾಮಿ. 2021 ಸೌದಿ ಅರೇಬಿಯಾ ಮತ್ತು ಒಮನ್ನಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಆಸ್ಟ್ರೇಲಿಯಾ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು ಮತ್ತು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆ್ಯರನ್ ಫಿಂಚ್. 2022 ಆಸ್ಟ್ರೇಲಿಯಾದಲ್ಲಿ ನಡೆದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಇಂಗ್ಲೆಂಡ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿತು ಮತ್ತು ಇಂಗ್ಲೆಂಡ್ ಕ್ಯಾಪ್ಟನ್ ಜಾಸ್ ಬಟ್ಲರ್.